ವೀಕೆಂಡ್ ಹತ್ತಿರ ಬರ್ತಾ ಇದ್ದಂತೆ ಜೊತೆಗೆ ರಜೆ ಸಿಕ್ಕರೆ ಸಾಕು ಅಂತ ನಗರವಾಸಿಗಳು ಕಾಯ್ತಾನೆ ಇರ್ತಾರೆ. ಹೀಗೆ ರಂಜಾನ್ ರಜೆ ಜೊತೆಗೆ 2 ದಿನ ರಜೆ ಹಾಕಿದ ಪ್ರವಾಸಿಗರು ಕೊಡಗಿನಲ್ಲಿ ಸಖತ್ ಎಂಜಾಯ್ ಮಾಡಿದ್ರು. ಆನೆಗಳ ನೀರಾಟ, ಪ್ರವಾಸಿಗರಿಗೆ ಮೋಜಿನಾಟ, ಆಹ್ಲಾದಕರ ವಾತಾವರಣದ ಮಧ್ಯೆ ದುಬಾರೆ ಆನೆ ಕ್ಯಾಂಪಲ್ಲಿ ವಾಹ್, ಅದೆಂತಹ ಖುಷಿ! ಹಾಗೆ ಒಂದು ರೌಂಡ್ ಹಾಕಿ ಹೋದ್ರೆ ಮೈಂಡ್ ಫುಲ್ ರಿಲ್ಯಾಕ್ಸ್. ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದಂತೆ ರೈತರು ಖುಷಿಯಲ್ಲಿದ್ರೆ ಸಾಕಾನೆಗಳು ಮೋಜು ಮಸ್ತಿ ಮಾಡ್ತಾ ಎಂಜಾಯ್ ಮಾಡ್ತಿವೆ. ಅದರಲ್ಲೂ ದುಬಾರೆ ಆನೆ ಶಿಬಿರಕ್ಕೆ 2 ಹೊಸ ಆನೆಗಳ ಸೇರ್ಪಡೆಯಾಗಿದೆ. ಈ ಮೂಲಕ 28 ಆನೆಗಳು ಬೆಳಗ್ಗೆ ಸಂಜೆ ಕಾವೇರಿ ನದಿಯಲ್ಲಿ ಒಂದಷ್ಟು ಸಮಯ ಕಳೀತಾ ಇವೆ. This place is very beautiful and ನಮ್ಮ ಹಾಗೆ ಟೂರಿಸ್ಟ್ ನಾವು ಸಿಟಿಯಿಂದ ಬಂದಿದ್ದೀವಿ. ನಮಗೆ ಇದು ಎಲ್ಲ ಇಂಡಿಯಾನಲ್ಲಿ ಎಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದ್ದಾರೆ ಅವ್ರು ನೋಡಲಿಕ್ಕೆ ಸಿಕ್ಕಲ್ಲ. ಆದರೆ ಇನ್ನೂ ಸ್ವಲ್ಪ ಎಂಪಥಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆಯಲ್ಲೂ ಹೆಚ್ಚಳವಾಗಿದೆ. ಅದರಲ್ಲೂ ನೌಕರರು ರಂಜಾನ್ ರಜೆಯ ಜೊತೆಗೆ 2 ದಿನ ಹೆಚ್ಚಿಗೆ ರಜೆ ಹಾಕಿ ಕುಟುಂಬ ಸಮೇತ ದುಬಾರಿ ಆನೆ ಕ್ಯಾಂಪ್ಗೆ ವಿಸಿಟ್ ಕೊಟ್ಟಿದ್ರು. ಕೆಲವರು ಆನೆಗಳ ಮೈ ತೊಳೆದ್ರು, ಮತ್ತೆ ಕೆಲವರು ಆನೆಗಳ ನೀರಾಟದ ಫೋಟೋ ಕ್ಲಿಕ್ಕಿಸಿಕೊಂಡ್ರು. Visiting some kind of a elephant camp and kids is really enjoying it, and we are having a fun like watching elephant bathing and taking a elephant ride. ದುಬಾರೆ ಆನೆ ಶಿಬಿರದ ಮನರಂಜನೆ ಮತ್ತೊಂದು ಭಾಗ ರಾಫ್ಟಿಂಗ್. ಆದರೆ ಇದುವರೆಗೂ ರಾಫ್ಟಿಂಗ್ ಆರಂಭ ಆಗಿಲ್ಲ. ಆದರೆ ಆನೆಗಳ ಮೋಜು ಮಸ್ತಿ ರಾಫ್ಟಿಂಗ್ ಇಲ್ಲ ಅನ್ನೋ ಕೊರಗನ್ನ ಕಳೀತಾ ಇವೆ. ಕೊಡಗಿನಿಂದ ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್, KK ಸುವರ್ಣ ನ್ಯೂಸ್.